ಗಂಡ ಇದ್ರ ಮಾತ್ರ ಎದಿಗ ಹಾಲು ಬೀಳ್ತಾವ. ಗಂಡ ಮುಟ್ಟಬೇಕತ್ರಿ ಮೊದಲ ಹೆಣ್ಣಿಗೆ. ತಳದಾಗ ನೀ ಇದನ್ನೊಂದು ಮಾತು ನನಗೆ ಹೇಳಿದ್ದೆಪ್ಪ. ಗಂಡ ಮುಟ್ಟ ಅಟ್ಟ ಹಾಲು ಬೀಳ್ತಾವ ಅಂತ ಹೇಳಿದ್ದಿ. ಹೇಳಿದ್ರು. ಅದಕ್ಕೊಂದು ಉದಾಹರಣೆ ತೆಗೆದು ಕೊಟ್ಟಿ ನಿನಗನ. ತೆಗೆದು ಕೊಟ್ಟಿದ್ರಲ್ಲ. ಗಂಡ ಮುಟ್ಟ ಅಟ್ಟ ಹಾಲು ಬೀಳ್ತಾವ ಅಂದಿದ್ಯಲ್ಲ, ಅದಕ್ಕೆ ಏನು ಉದಾಹರಣೆ ಹಚ್ಚಿನಿ ಪುರಾಣ ಲಿಖಿತ. ಏನತ? ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರಪ್ಪ, ಬೀರ ದೇವ್ರ ಅಳತಿದ್ದ. ಗಂಡ ಇದ್ದಿದ್ದಿಲ್ಲ ನನ್ನ ಮಾಯೋಗ. ಬೀರ ದೇವ್ರ ಅಳದು ನೋಡಿಕಿಸಿಂದ ಎದಿಗೆ ಹಾಲು ಬಿದ್ದು ಬೀರ ದೇವರಿಗೆ ಎದಿ ಹಾಲು ಕುಡಿಸಿ ಜೋಪಾನ ಜತನ ಮಾಡ್ಯಾಳಪ್ಪ ನನ್ನ ಮಾಯವ್ವ. ನಿನಗೊಂದು ಉದಾಹರಣೆ ಕೊಟ್ಟಿನ ಗಂಡಿಲ್ಲದನ ಹಾಲಕ್ಕೆ ಬಿದ್ದಾವಿಕಿಗೆ ಅಂತ ಹೇಳಿ ಉದಾಹರಣೆ ಕೊಟ್ಟಿದ್ರಿ. ನೀವೇನ್ ಹೇಳ್ತಾನ ನೋಡ್ರಿ ಮನಮುಖ ಹಾವಿನಂತವ. ಏನ್ ಹೇಳ್ತಾನ? 6 ತಿಂಗಳ ಆ ಕಡೆ 6 ತಿಂಗಳ ಈ ಕಡೆ ಜಗ್ಗು ಕಂಪನಿ. ಏನತಾನ? ನೀವು ಬೇರೆ ಹೇಳ್ತಾನ್ರಿ. ಹಂಗ ನಿನ್ನ ಬೀರ ದೇವ್ರ ಆಕಿಗೆ ಏನ್ ಫೋನ್ ಹಚ್ಚಿದ್ದನತ್? ಫೋನ್ ಹಚ್ಚಿದ್ದಾನ ಅಂತ ಕೇಳ್ತಾನ. ಜೋರ್ಕರ್ ನನ್ನ ಮಾಯವ ಹೋಗಿರ್ಲಿಕ್ಕ ಸತ್ತ ಸ್ಮಶಾನ ಕಾಣ್ತಿದ್ದಿ ನೀನು. ನನ್ನ ಮಾಯವ ಹೋಗಿರ್ಲಿಕ್ಕ ಸತ್ತ ಸ್ಮಶಾನ ಕಾಣ್ತಿದ್ದಿ. ಅಟ್ಟ ಅಂದ್ರು ನಿನ್ನ ಕಂಟೀರಿ 10 ಲಕ್ಷ ಚಾಲೋ ಮಾಡಿದ್ದು. ಚಾಲೋ ಆಗಿದ್ದು ಕಂಟೀರಿ 10 ಲಕ್ಷ. ಸುಮ್ಮ ನನ್ನ ಅಕ್ಕವ ಮಾಯವ ಹೋಗಿ ನೀ ಅಳತಿದಿ ಅನ್ನುವಂತ ಶಬ್ದ ಯಾವಾಗ ಬಿದ್ದದ ನೋಡು. ಅವಾಗ ಎದಿ ಹಾಲು ಕುಡಿಸಿ ಜೋಪಾನ ಜತನ ಮಾಡಿ ನಿನ್ನ ದೊಡ್ಡವನ ಮಾಡಿಟ್ಟಾಳ ನನ್ನ ಮಾಯವ. ಇವನು ಹಂಗಿಲ್ರಕ್ಕೆ ನಿನಗ ಫೋನ್ ಹಚ್ಚಿಳನಂತ ಕೇಳ್ತಾನವ. ಹೇಳತಾನ. ಫೋನ್ ಹಚ್ಚಿಳನ ನಿನಗ ಅದನ್ನ ಮಾಡಿಳನ ಇದನ್ನ ಮಾಡಿಳನ ಈ ಲೌಕಿಕ ಸುದ್ದಿ ಯಾಕೆ ಹೇಳತಿ? ಯಾಕೆ ಹೇಳತದಿ? ನಿನಗ ನೆಟ್ಟಗ ಶಾಸ್ತ್ರೋಕ್ತ ಬಂದ್ರ ಹೇಳ. ನಿನ್ನ ತವ್ರ ಮನ್ಯಾಗಿದ್ದಾಗ ಹಾಲಿದ್ದು ಅನ್ನ ಕೇಳತಾನವ. ನನಗೊಂದು ಸಂಶಯ ಬರ್ತದ್ರಿ. ಏನು ಸಂಶಯ ಬರ್ತದ? ತವ್ರ ಮನ್ಯಾಗಿದ್ದಾಗ ಹಾಲಿಲ್ಲ ಒಪ್ಕೋಣು. ನಿನ್ನ ಹತ್ಯಾಕ ವರನ್ಲೇನೆ ಬಿದ್ದಾವ. ನಮ್ಮಲ್ಲಿ ಮಸೀಬಿನಾಳದಾಗ 20 ವರ್ಷ ಆತ ನೀ ತಗೋಬೇಕು ಶಂಕ ಹಚ್ಚಲತ್ತೇಳ. ಏನಾಗೈತಿ? ಹಾಲು ಬಿದ್ದಿಲ್ಲ ಬೀಜು ನಾಟಿಲ್ಲ. ನೀನು ಹುಳುಕಿಗಳು ಹತ್ತಿತ್ತೇನ 3 ಮಂದಿಗೆ? ಎಲ್ಲಿ ಹೋಗೈತಿ ನಿಮ್ ಬೀಜ? ಅಲ್ಲಿ ಎಲ್ಲಿ ಹೋಗೈತಿ? ಹಾಲು ಯಾಕೆ ಬೀಳುವಲ್ವ ಅಲ್ಲಿ? ಬಿಡಬೇಕಾಗಿತ್ತು ಹಾಲ. ಏನು ತಪ್ಪಾಗ್ಯದ? ಅನ್ಬೇಡ ಅನಸ್ಕೋಬೇಡ. ಇಷ್ಟ ನಿನಗೆ ಹೇಳೋದನ. ಹೌದೌದು. ಇದು ಮೊದಲ ನೋಡು ನಮ್ಮ ಬಾಯಿ ಸುದ್ದಾನ ಬಾಯಿ ಅಲ್ಲ. ನಾವ್ ಯಾರಿಗ ಅನ್ನಂಗಿಲ್ಲ. ಅಂದ ಮಗನಂತೂ ಬಿಟ್ಟು ಮಗಳ ಅಲ್ಲ. ಇದೊಂದು ಮಾತ್ರಿ. ಕಳ್ಳಿ ಗಿಡಕ್ಕೆ ಹಾಲು ಬಿದ್ದಾವು. ಹತ್ತಿ ಗಿಡಕ್ಕೆ ಹಾಲು ಬಿದ್ದಾವು. ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವ. ಅವಕ್ಕೆಲ್ಲ ಇವ್ರು 3 ಮಂದಿ ಹೋಗ್ಯಾರ ನಾ ಹಾಲು ಕೆಡಲಕ್. ಬೇಕಲ್ಲ ಎಲ್ಲಕ್ಕೂ ಹಾಲು ನಿನ್ನಿಂದ ಬೀಳ್ತಾವ ಹೇಳಿಯಲ್ಲ. ಕಳ್ಳಿ ಗಿಡಕ್ಕೆ ಹತ್ತಿ ಗಿಡಕ್ಕೆ ಎಕ್ಕಿ ಗಿಡಕ್ಕೆಲ್ಲ ಹಾಲು ಬಿದ್ದಾವ. ನೀವು 3 ಮಂದಿ ಹೋಗಿದ್ರಿ ನತ್ತಕ್ಕೆಲ್ಲ ಹಾಲು ಕೆಡಲಕ್. ಮತ್ ಹೋದ ಕಳ್ಳಿ ಗಿಡದಾಗ ಅದು ಉರ್ಕೊಂಡು ಕೂತಿ ಹತ್ತಿತ್ತು ಚುರು ಬೇಕಿ ಹತ್ಕೊಂಡು ಆದಿತ್ತ ಕಡೆ. ಎದಕ್ಕ ಮಾತಾಡ್ಸ್ಕೋತೀರಿ ಕಮ್ಮನ ಬಾಯಿಲೆ ನಮಗ. ಮಸೀಬ್ನಾಳ ವಿದ್ಯಾಶ್ರೇಂದ್ರ ಶಾಸ್ತ್ರೋಕ್ತ ಮಾತಾಡ್ತಾಳ ಅಂತೇಳಿ ಜಗದಾಗ ಒಂದ್ ಹೆಸರು ಬಂದದ. ಸುಮ್ಮನ ಎದಕ್ಕ ನಮ್ ಬಾಯಿ ಹೊಲಸು ಮಾಡ್ಲತ್ತಿರತ್ತನ. ಇದು ಹೆಂಗ ಕತ್ತಿಗೆ ಲತ್ತಿ ಪೆಟ್ಟ ಅಂದಂಗ ಜ್ಞಾನಿ ಮೇಲೆ ತೋ ಬಾತ ಗದ್ದೆ ಮೇಲೆ ತೋ ಲಾತ್ ಅಂದಾರ. ಜ್ಞಾನಿ ಕೂಡ 2 ಜ್ಞಾನದ ಮಾತು ಹೊರಗೆ ಬೀಳ್ತಾವ. ಗದ್ದ ಕೂಡ 2 ಲತ್ತಿನ ಬೀಳ್ತಾವಿನ ಕತ್ತಿ. ಜ್ಞಾನದ ಕುಸ್ತಿ ಆಗಂಗಿಲ್ಲ. ಇದೊಂದು ಗದ್ದದ ಕೆಲಸ ಮಾಡ್ಲಕ್ ಹತ್ಯಾರ ಇವ್ರ. ಮಾಸ್ತರ ಕೃಷ್ಣ ದೊಡ್ಡ ಮತ್ ಹೇಳ್ಯಾನ್ರಿ. ನಿತ್ತು ಭಾಷಣ ಬೇಡ ಕಟ್ಟಿ ಹೋಗ್ಲಿ ಪದ. ಕಾಜಪ್ಪಣ್ಣ ಹತ್ತರವ್ರು ಇದು ಅಲದ ಕಣದಳದವ್ರು ಏನೇನ ಕೇಳ್ತಾರ. ಏ ಕೃಷ್ಣ ಬಾಳ ದೊಡ್ಡ ಮಂದಿ ನೆತ್ತ ಮಂದ್ಯಾಗ. ಕೃಷ್ಣ ಸೀರೆ ಕೊಟ್ಟ ನಂದಿ ನನ್ನ ದ್ರೌಪದ ದೇವಿಗ. ಆ ಸೀರೆ ಸುದ್ದಿ ತೆಗದ ಕೊಡುವೆ ಮಾಸಾಳ ಊರಾಗ. ಏ ಕೃಷ್ಣ ಸೀರೆ ಕೊಟ್ಟನಂತ ನನಗ ನೀನು ಹೇಳತೆ. ಏ ಸೀರೆ ಸುದ್ದಿ ಬ್ಯಾರೆ ಐತಿ ಕೇಳೋ. ಸುಳ್ಳ ಅಪ್ಪನ ಮಾತ್ರ ಬೆಳಸಬ್ಯಾಡೋ ನಿತ್ತ ಮಂದ್ಯಾಗ. ಒಂದೊಂದ ಟೈಮದೊಳಗ ಇವ್ರ ಅಪ್ಪ ದುರ್ವಾಸರು ಏನ್ ಮಾಡ್ಯಾನ? ಏ ಜಳಕ ಮಾತ್ರ ಮಾಡ್ತಿದ್ದಪ್ಪ ಹೊಳೆಯ ನೀರಾಗ. ಅಲ್ಲಿ ಒಂದದಗದ ಆಗಿತ್ತಪ್ಪ ನೀರಿನ ಒಳಗ. ಅವ ಉಟ್ಕೊಂಡಂತ ಲಂಟ ಹರ್ಕೊಂಡ ಹೋಗಿತ್ತ ನೀರಾಗ. ಏ ಹಾದಿ ದಂಡೆ ಹಿಡದ ದ್ರೌಪದ ದೇವಿ ಬರತ್ತೇಳು. ಏ ಮಹಾತ್ಮರನ್ನ ನೋಡ್ತಾಳಪ್ಪ ನೀರೇನ. ಕಾಲ ಬಿದ್ದ ಆಶೀರ್ವಾದ ತಗೋಬೇಕು ಅಂದಳ ಮನದಾಗ.
ಹಿಂಗ ತಿಳದ ದ್ರೌಪದ ದೇವಿ ಹಾದಿ ಮಾತ್ರ ಕಾಯತಾಳ ಏನಾತ್ರಿ ಏ ಇವ್ರ ಅಪ್ಪ ಎದ್ದ ಬರವಲ್ಲ ನೀರಿಂದ ಹೊರಗ ಅವ ಹೆಂಗ ಬರ್ತಾನ ಅವನ ತಗದ ಆಗಿತ್ ಹೆಂಗ ಮ್ಯಾಲ ಎದ್ದ ಬಂದ್ರ ಒಬ್ರು ಹೋಗ್ತಿತ್ತ ಇವ್ರ ಅಪ್ಪಾಗ ಏ ಶರೀರ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದ ದೇವಿಗೆ ಹೇಳತಾನ ಏ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವ ನನಗ ನನ್ನ ಕೈಪ ಮಾತ್ರ ಹರ್ಕೊಂಡು ಹೋಗ್ಯದ ನೀರಿನ ಒಳಗ ಎಷ್ಟ ಕೇಳಿ ದ್ರೌಪದ ದೇವಿ ಒಂದಗದ ಮಾಡತಾಳ ಏನ್ ಮಾಡ್ತಾಳ ಏ ಹುಟ್ಟಿರುವಂತ ಸೀರಿ ಹರದಳ ಅದೇ ಗಳಿಗ್ಯಾಗ ಆ ಸೀರಿ ಹರದ ಬಿಟ್ಟಾಳಪ್ಪ ನೀರಿನ ಒಳಗ ಇದನ್ನ ಕೈಪ ಮಾಡಿ ಕಟ್ಕೊಂಡು ಬರ್ರಿ ಗುರುವೇ ಇನ್ನ ಮ್ಯಾಗ ಏ ಅದೇ ಸೀರಿ ಹಚ್ಚಿಗೊಂಡ ಲಂಕ ಮಾಡಿ ಕಟ್ಟಿಗೊಂಡ ಏ ಸ್ವಂಟಕ್ಕೆ ಮಾತ್ರ ಸುತ್ತಕೊಂಡಪ್ಪ ಆಗಿನ ಗಳಿಗ್ಯಾಗ ಸೀರಿ ಸುತ್ತಕೊಂಡ ಮ್ಯಾಲ ಬಂದ ನಿತ್ತ ದುರ್ವಾಸಾವಾಗ ಮ್ಯಾಲ ಬಂದ ದುರ್ವಾಸ ಋಷಿ ಗಪ್ಪ ಮಾತ್ರ ಕೊಂಡ್ರಲೇ ಏನ್ ಮಾಡ್ತಾನ ಏ ಒಂದ ಮಾತ ಹೇಳನಪ್ಪ ದ್ರೌಪದ ದೇವಿಗ ನನ್ನ ಮಾನ ಹೋಗುವಂತ ಟೈಮದೊಳಗ ಇನ್ನ ಮ್ಯಾಗ ಒಂದ ಚೋಟಿ ಅರಿವಿ ಕೊಟ್ಟಿ ಅಂದ್ರ ತಾಯಿ ಇದ್ರಾಗ ಏ ಇದೇ ಚೋಟಿ ಅರಿವಿ ಹೋಗಿ ನಿನ್ನ ಕಷ್ಟ ಕಾಲ ಬಂದಾಗ ಏ ಚೋಟಿ ಹೋಗಿ ಕೋಟಿ ಆಗ್ಲಿ ಅಂದು ಆವಾಗ ಇದು ಕೋಟಿ ಆಗಿ ಮಾನ ಕಾಯ್ಲಿ ಅಂದು ಆವಾಗ ಆಕಿ ಮಾಡಿರೋ ದಾನ ಧರ್ಮ ಆಕಿನ ಎತ್ತಿ ಹಿಡಿಬೇಕಾದ ಏನ್ ನಿಮ್ಮ ಅಪ್ಪನ ಗಂಟ ಏನ ಎಲ್ಲೋ ಎದರಾಗ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಮಾಸಳ ಊರಾಗ ಇದು ಅಲ್ದ ಮತ್ತೊಂದು ಮಾತ ಹೇಳಿದೆ ನೆತ್ತ ಮಂದ್ಯಾಗ ಏ ಅಪ್ಪ ಬಾಳ ದೊಡ್ಡವಂತ ನನಗ ನೀನು ಹೇಳತ್ತೇನೆ ಏ ಅಪ್ಪನ ಕಮ್ಮಿ ಮಾಡಿ ಕೊಡ್ತೀವ ಕೇಳೋ ಏನ ಮ್ಯಾಗ ಪಕ್ಕ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿನ ಮ್ಯಾಗ ಇವರ ಅಪ್ಪ ಚಂದ್ರಗುಪ್ತ ಅರಸ ಮಾತ್ರ ಇದ್ದ ಆಗ ಏನ್ ಮಾಡ್ತಿದ್ದ ಏ ಚಂದ್ರಗುಪ್ತ ಅರಸನ ಹೆಂಡತಿ ಎದ್ದಳ ಮನೆಯಾಗ ಆಕಿ 3 ತಿಂಗಳ ಗರ್ಭವತಿ ಎದ್ದಾಳ ಆವಾಗ ಆಕಿ ಗರ್ಭ ಇರುದ ನೋಡಿ ತಪ್ಪ ಮಾಡ್ಲಕ್ ಹೋದಾಗ ಏ 12 ವರ್ಷ ತಪ್ಪ ಮಾಡ್ಬೇಕಂತ ಹೋದ ಚಂದ್ರಗುಪ್ತ ಏ 12 ವರ್ಷ ತಪ್ಪ ಮಾಡ್ಲಕ್ ಹೋದ ಅಡಿವಾಗ ಇವ ಬರುದ್ರೊಳಗ ಒಂದದಗದ ಆಗಿತ್ತಾವಾಗ 12 ವರ್ಷ ತಪ್ಪ ಮುಗಿಸಿ ಮನೆಗೆ ಇವ ಬರುದರೊಳಗ ಏನಾಗಿತ್ತ ಏ ಹೆಣ್ಣ ಮಗಳ ಜನ್ಮ ತಾಳಿಳ ಇವನ ಮನೆಯಾಗ 12 ವರ್ಷ ಪ್ರಾಯಕ ಬಂದ ಕೂತಿಳ ಸಣ್ಣ ಮಗಳಾಗ ಮುಂಜಾನೆ ಎದ್ದ ಜಳಕ ಮಾಡ್ಬೇಕಂತ ತಿಳಿದಾಳ ಆವಾಗ ಏ ಮುಂಜಾನೆ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿದು
ಏ ಝಳಕ ಮಾಡ್ಲಕ್ ಕೂತೀಳಪ್ಪ ಬಚ್ಚಲ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಸಣ್ಣ ಮಗಳ ಜಳಕ ಮಾಡ್ಬೇಕಾದ್ರ ತನ್ನ ಕುಬಸ ತಗದ ಏ ಕುಬಸ ತಗದ ಹಾಕಿ ಗೋಟೆನ ಮ್ಯಾಗ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಚಂದ್ರಗುಪ್ತ ಅರಸನ ನೆದರ ಬೆತ್ತ ಕುಬಸಿನ ಮ್ಯಾಗ ಏ ಇಂತ ಯೌವನ ಹುಡುಗಿ ನಮ್ಮ ಮನೆಯ ಒಳಗ ಯಾರ ಏನ್ ಮಾಡ್ತಾನ ಏ ಕುಬಸ ನೋಡಿ ಕಾಮತ್ತ ಯಾರಾತೋ ಅವನಿಗೆ ಸ್ವತಃ ಮಗಳ ಹುಟ್ಟ್ಯಾಳಂಬುದು ತಿಳಿಯಲೆಲ್ಲೋ ಅಪ್ಪಾಗ 12 ವರ್ಷ ತಪ್ಪ ಮಾಡಿದವಂಗ ಹಿಂದಿನ ಮುಂದಿನ ತಿಳಿಬೇಕೇತ ಏ ಸಾಧು ಅಂತ ಯಾಕ ಕರೆದಾರ ಭೂಮಿ ತಲೆ ಮ್ಯಾಗ ಸಾ ಅಂದ್ರ ಆರ ಗುಣ ಅದಾವ ಕೇಳ್ರಿ ಎದರಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿದ್ರಾಂಗ ಏತು ಅಂದ್ರ ಇದರ ಅರ್ಥ ತೊಳೆಯಬೇಕು ಅಂತ ಕೇಳ್ರಿ ಏ 6 ಗುಣಗಳ ಯಾವ ತೊಳಿತಾನ ಕೇಳ್ರಿ ಜಗದಾಗ ಅವ ಮಾತ್ರ ಸಾಧು ಆಗ್ತಾನಪ್ಪ ಭೂಮಿ ತಲೆ ಮ್ಯಾಗ 12 ವರ್ಷ ತಪ ಮಾಡಿದವಂಗ ಮಗಳ ಅನ್ನೋದ ತಿಳಿಯಲಿಲ್ಲ ಏನ್ ಮಾಡ್ತಾನ ಏ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟು ಕ್ಷಣದಾಗ ಕಾಸ ಮಗಳ ಕೈ ಕಾಲ ಬಿದ್ದ ಹೇಳ್ತಾಳ ಸ್ವಂತ ಅಪ್ಪಾಗ ನಾನು ಹೆಣ್ಣ ಮಗಳ ಜನ್ಮ ತಾಳೆನು ನಿನ್ನ ಮನೆಯಾಗ ಏ 12 ವರ್ಷ ವಾದ ಇವಂಗ ಕಾಮ ತಡಿಲಕ ಆಗಲಿಲ್ಲ ಏನ್ ಮಾಡ್ದ ಏ ಮಗಳ ಅನ್ನೋದ ನೋಡಲಿಲ್ಲೋ ತನ್ನ ನೆದರಾಗ ನೀನು ಮಗಳ ಇದ್ರ ನಾಳೆಗೆ ನೋಡಿನಿ ಅಂದು ಆವಾಗ 'ಮಗಳ ಅನ್ನೋದ ನೋಡಲಿಲ್ಲ ಬೆನ್ನ ಮಾತ್ರ ಹತ್ತಿರ ಏ ಗಾಬರಿಯಾಗಿ ಓಡ್ತಾಳ ಮಗಳ ಅಡವಿಯ ಒಳಗ ಇವ ಅಪ್ಪ ಇದ್ದ ಹಿಂಬಲ ಬೆನ್ನ ಹತ್ಯಾನ ಅವಾಗ ಮಗಳ ಗಾಬರಿಯಾಗಿ ಆಗ್ತಾಳಪ್ಪ ಕೇಳ್ರಿ ಹ್ಯಾಂಗ ಏ ಅಡವಿ ಒಳಗ ಓಡಿ ಹೋಗಿ ಸಿಂದಿ ಗಿಡ ಹಾಗೆ ನೇತ್ಲು ಏ ಓಡಿ ಹೋಗಿ ನೋಡ್ತಾನಪ್ಪ ಸಿಂದಿ ಗಿಡದಾಗ ಗಿಡ ಹಾಗೆ ನಿತ್ತಾಳಂಬುದ ತಿಳಿದ ಬತ್ತ ಅವನೀಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಆಗಿ ಹುಟ್ಟೆ ಬಂದ ಏ ಸಿಂದಿ ಗಿಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಸ್ವತಃ ಮಗಳ ಎದ್ದಕ್ಕೆ ಹೇಳ್ತಾಳಪ್ಪ ಕಾಸ ಅಪ್ಪಾಗ ನಿನಗ ಮಗಳ ಅನ್ನೋದ ತಿಳಿಯಲಿಲ್ಲೋ ಎಂತ ಮ್ಯಾಗ ಏ ಈಳಿಗಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಏ ಕಲ್ಲ ಆಗಿ ಬೀಳ ಅಂದ್ರ ಪಾತಾಳ ಗಂಗ್ಯಾಗ ಈಗ ಸದ್ದ ನೋಡ್ಲಕ್ ಸಿಗ್ತದಪ್ಪ ಶ್ರೀಶೈಲದೊಳಗ ಸದ್ದ ಈಗ ಶ್ರೀಶೈಲದೊಳಗ ಪಾತಾಳ ಗಂಗಿ ಒಳಗ ಕೇಳ ಏನಾಗ್ತದ ಏ 7 ಗಜ ಕಲ್ಲಾಗಿ ಬಿದ್ದಾನ ಕೇಳ್ರಿ ಅದರಾಗ ನೀವು ದೊಡ್ಡವ್ರ ಇದ್ರ ಎಬ್ಸ್ಕೊಂಡ ಬರ್ರಿ ಹೋಗಿ ಎನ ಮ್ಯಾಗ
ಇಂಥದ ಮಾಡೋರಿಗೆ ಎಲ್ಲ ದೊಡ್ಡವ್ರ ಹೆಂಗ ಅನ್ಬೇಕ ಜಗದಾಗ ಏ ಅದಕ್ಕ ಒಂದ ಭೂಮಿ ತಲೆ ಮ್ಯಾಗ ಒಂದ ಪಾಲನೆ ನಡೆಯತ್ತ ಏನ್ ನಡೀತದ ಏ ಸಿಂಧಿ ತೆಗ್ಯಾವ ಸ್ವತಃ ಸಿಂಧಿ ತೆಗಿತಾನ ಜಗದಾಗ ತಾ ಸ್ವತಃ ಸಗದ ಸಿಂಧಿ ಕುಡಿಯೋದೆಲ್ಲ ಇದರಾಗ ಏನಾತ್ರಿ ಅಪ್ಪ ದೊಡ್ಡ ಮತ್ ಹೇಳಿದಲ್ಲ ಹೇಳತಾನ ಅಪ್ಪನ ಕಮ್ಮಿ ಮಾಡೇನ್ ನೋಡಿಲಿ ಬಂದ ಮುಂದಿನ ಸಂದಿಗೆ ಏನ್ ಹೇಳ್ತಿ ಹೇಳಿದ ಅಪ್ಪ ದೊಡ್ಡ ಮಂದಿ 12 ವರ್ಷ ತಪ್ಪ ಮಾಡಿದವಂಗ ಏನಾತು ಸಾಧು ಅತ್ ಯಾಕ ಕರ್ದಾರ ಸಾಧುವತಿ ಅದಕ್ಕತ್ತಾರ ಸಾಂದ್ರ ಆರು ಧೂ ಅಂದ್ರ ತೊಳಿ ಧೂ ಅಂದ್ರ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನಾಗ್ತದ ಈ 6 ಗುಣಗಳ ತೊಳೆದವ್ ಮಾತ್ರ ಸಾಧು ಆಗ್ತಾನ ಸಾಧು ಆಗತಾನ ಇರ್ಲಿಕ್ಕಂದ್ರನ ಹೆಂಗ ಆಗ್ತಾನು ಕಣದವನಗತ್ಲೆ ಚೋದು ಹಾಕ್ಸಕ್ ಚಾಲು ಮಾಡ್ತಾನವ ಸಾಧು ಆಗಂಗಿಲ್ಲ ಇವ್ ಹೆಂಗ ಆಗ್ತಾನ ಸಾಧು ಇವನು ತಗದ ಬೇರೆ ಇರ್ಲಿ ಇವಂದ್ ಹೆಂಗ ನೀವು ಹಗಲಕ್ಕೋ ಸಾಧು ರಾತ್ಕೋ ಚೋದು ಕಂಪನಿ ಒಂದು ಕಣದಾಳದ ಒಂದು ಈ ಕಣದವ್ರದ ವರಿಗೆ ಹಚ್ಚಿ ನನ್ನ ತಗದ ಹಾ ಸ್ವತಃ ನೋಡ್ರಿ ಈಗ ಹೊಲ ಐತಿ ಹೊಲ ಐತ್ರಲ್ಲ ಹೊಲ ಐತಿ ಅಂದ್ರ ಹೊಲದ ಸುತ್ತಮುತ್ತ ಎಲ್ಲ ಬೇಲಿ ಹಚ್ತೀವ ಬೇಲಿ ಯಾಕೆ ಹಚ್ತಾರ್ರಿ ಯಾಕೆ ಹಚ್ತೀವಂದ್ರ ಯಾಕ ಮಂದಿ ದನಗಳು ಬಂದ ನಮ್ಮ ಹೊಲದಾಗ ಮೇಯ್ಬಾರದು ಅತ್ ಹೇಳಿ ನಾವ್ ಬೇಲಿ ಬಡಿತೀವಿ ಹೌದೌದ್ರಿ ಬೇಲಿನ ಎದ್ದು ಹೊಲ ಮೇಯ್ಲಾಕೈತಿ ಅಂದ್ರ ಹೊಲ ಹೆಂಗ ತಡಿತೈತಿ ಹಂಗ್ಯಾಂಗ ತಡಿತದ ಹೊಲ ಸ್ವತಃ ಇವ್ರ ಅಪ್ಪ ಮಾಡಿರೋ ತಗದ ನೋಡಿದ ಹಾ ಮಗಳದಾಳನದ ಅರು ಆಗ್ಲಿಲ್ಲ ಖಬರ ಆಗ್ಲಿಲ್ಲ ಮಗಳ ಹಿಂಬಾಲ ಬೆನ್ ಹತ್ತಿ ಏನ್ ಮಾಡ್ತಾನು ಹೇಳ್ತಾಳ ಕಾಸು ಮಗಳ ಏ ಅಪ್ಪ ಹಾ ನೀ 12 ವರ್ಷ ತಪ್ಪಕ್ ಹೋದಾಗ ನಾ ಹೆಣ್ಣು ಮಗಳ ಜನ್ಮ ತಾಳೆ ನೀವು ನಿನ್ನ ಮನ್ಯಾಗ ಹೌದೌದು ನನ್ನ ಮ್ಯಾಲ ಮನಸ್ಸು ಮಾಡಬೇಡ ತಂದೆ ತಿಳಿ ಕೈ ಕಾಲ ಬಿದ್ದ ಹೇಳ್ತಾಳ ಮಗಳ ಹೇಳ್ತಾಳ ಖರೆ ಏನ್ ಮಾಡ್ತದ ಅಪ್ಪ ಕರುಣೆ ಬರ್ಲಿಲ್ಲ ಕಟುಕಗ ಹಾ ಏ ನೀ ಏನಾಗಿ ನಿಂದ್ರವಲಕ್ಕಿಂದ ನಾ ಬಿಡಂಗಿಲ್ಲ ನಾನು ಅನುಕೂಲಕ್ಕೆ ನೀ ಆಗಬೇಕಂದ ಹೌದೌದು ಅವಾಗ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡ್ತಾಳು ಏನಾತು ಅಡವಿ ಒಳಗ ಹೋಗಿ ಒಂದು ಸಿಂಧಿ ಗಿಡ ಆಗಿ ನಿಂತರು ಸಹಿತ ಕರುಣೆ ಬರ್ಲಿಲ್ಲ ಕರುಣೆ ಬರಲಿಲ್ಲ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸಿಂಧಿ ಗಿಡ ಗೀರ್ದ ಮಗಳ ಹೇಳ್ತಾಳ ಏ ಹೇಳಿ ಏನತ್ತ ಸಿಂಧಿ ಗಿಡ ಆಗಿ ನಿಂತರು ಸಹಿತ ನಿನಗ್ ಕರುಣೆ ಬರ್ಲಿಲ್ಲಲ್ಲೋ ನನ್ನ ಗೀರಿ ಹಾಳು ಮಾಡಿ ಅಂದ್ರ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ ಶ್ರಾಪ ಕೊಟ್ಟಾರ ಸದ್ದ ನೋಡ್ಲಕ್ ಸಿಗ್ತೈತಿ ಸಿಗುತ್ತದ ವಾದವ್ರೆಲ್ಲ ವಾದ್ ಬರ್ತಾರ ಕರೆ ಎಬಸ್ಕೊಂಡ ಯಾರು ಬರುವಾರ ಎಲ್ಲದಕ್ಕೂ ಜಾಮೀನ್ ಮೇಲೆ ಬಿಡ್ತಾರಲ್ಲ ಇದಕ್ ಜಾಮೀನ್ ಇಲ್ರಿ ಯಾಕ ಇದಕ್ ಡೈರೆಕ್ಟ್ ಗಲ್ ಶಿಕ್ಷಣ ಹೆಂಗ ಒಂದ್ ಸುಳ್ಳು ಹೇಳು ಒಂದ್ ದರೋಡೆ ಮಾಡು ಒಂದ್ ಕೊಲೆ ಮಾಡು ಜಾಮೀನ್ ಮ್ಯಾಗ ತರ್ತೈತಿ ಮನುಷ್ಯನ ಹೌದೌದ್ರಿ ಇದಕ್ ಜಾಮೀನ್ ಆಗಂಗಿಲ್ರಿ ಏನಿಲ್ಲ ಮತ್ತ ಜಾಮೀನ್ ಆಗ್ಬೇಕಾದ್ರು ಹೆಂಗ ಬರೇ ಜಾಮೀನ್ ಆಗ್ತ ಒಬ್ಬ ಗಣಮಗ ಹೋಗಿ ಸೊಯ್ ಮಾಡ್ರಿ ಎಲ್ಲ ಆಗ್ತತಿ ಅಂದ್ರ ಕೆಲಸ ಇಲ್ಲ ಏನಿಲ್ಲ ಹಿಂದ ಜಮೀನ್ ಇದ್ದವನ ಮುಂದ ಜಾಮೀನ್ ಆಗ್ತಾನ ಹಿಂದ ಜಮೀನ್ ಇದ್ದವ ಮುಂದ ಜಾಮೀನ್ ಆಗಂಗಿಲ್ಲವ ಏನಿಲ್ಲ ಹಿಂದ ನಾ ಬೇಕು ನಿನ್ನ ಪಾಲಿಗೆ ಬೇಕಲ್ಲ ನಿನ್ನ ಪಾಲಿಗೆ ನಾ ಇದ್ನಿ ಅಂದ್ರನ ಜಾಮೀನ ಹೌದ ಬರೇ ನಾವ್ ಒಂದ್ ಸೊಯ್ ಮಾಡ್ರ ಸಂಘದ ಮ್ಯಾಗ 10,000 ಲೋನು ಕೊಡ್ಲಾತೀರಿ ಲೋನ್ ಕೊಡ್ಲಾತಾರ ಬರೇ ಏನ ನಂದೊಂದು ಸೊಯ್ ಇತ್ತಂದ್ರ ಸೈ ಇತ್ತಂದ್ರ ಎಲ್ಲಿ ಹೋಗ್ಯಾರಲ್ಲ 3 ಮಂದಿ ಮಮ್ಮ ಬೈಡ್ಲಾಕ ಅವ್ರಿಗೆ ಹೆಂಗಾಗೈತಿ ನನ್ನ ಸಿದ್ದರಾಮೇಶ್ವರ ಜಾತ್ರೆ ನಡದತಿ ನಮ್ಮ ಅಪ್ಪ ಒಬ್ಬ ದೊಡ್ಡವಂತ ಹೇಳತ್ತೇನವ ಹೇಳತಾನ ನಿನ್ನ ಜಾತ್ರೆ ನಡಿತೈತಿ ಬಾಳ ಆದ್ರ ಒಂದ್ 5 ದಿವಸ ಬಿಟ್ಟಾದ್ರ 2 ದಿವಸ ನನ್ನ ಚೌಡಮ್ಮನ ಜಾತ್ರೆ ನಡಿತೈತಿ ಮಾಸ್ತರ್ ಎಷ್ಟು ದಿನ ನಡಿತೈತ್ರಿ 9 ದಿವಸ ಚೌಡಮ್ಮನ ಜಾತ್ರೆ ನಡಿತೈತಿ ಇದ ಊರಾಗ ನಡೀತದ ಕುಡ್ಡಗ ಕಣ್ಣ ಕೊಟ್ಟಕಿನೂ ಹಾಕಿನ ಕುಂಟ ಕಾಲ ಕೊಟ್ಟಕಿನೂ ಹಾಕಿನ ಮಕ್ಕಳ ಇಲ್ಲದವ್ರ ಮನ್ಯಾಗ ಮಕ್ಕಳ ಕೊಟ್ಟಕಿನೂ ಹಾಕಿನ ನೋಡು ಮಾಸ್ತರ್ ಅವರು ಕೊಟ್ಟಕಿನೂ ಹಾಕಿನ ಅವರು ಕೊಟ್ಟ ಮೇಲೆ ಗರು ಬತ್ತಂದ್ರ ನೀನು ಸಂವಾರ ಮಾಡಿದಕಿನೂ ಹಾಕಿನ ಆಕಿ ಕಾಲಾಗಿನ ಕರಾನು ನೀ ಹೆಂಗ ದೊಡ್ಡದಾಗ್ತಿ ನನಗೆ ಹೆಂಗ ಕರ ಆಗತಾನ ಅಕ್ಕಿ ಕಾಲಾಗ ಯಾಕಂದ್ರ ಆಕಿ ಕಾಲಾಗ ಹೆಂಗ ನೀ ಕರ ಆಗ್ತಿ ಅಂದ್ರ ವೀರಭದ್ರಗ ಚೌಡೇಶ್ವರಿ ಅಕ್ಕ ಆಗ್ತಾಳ ಅಕ್ಕ ತಮ್ಮ ಅದಾರ ಇವ್ರಿಬ್ರು ಆಕಿ ಮುಂದಿನ ಕೂಸ್ ಆಕಿಗೆ ಹೆಂಗ ನೀ ದೊಡ್ಡವಾಗ್ತಿ ಹೇಳ ನೋಡುನು ಎಲ್ಲಿ ದೊಡ್ಡವನಿ ಇದಕ್ಕೊಂದು ಭ್ರಮೆ ಬಡದದ್ರಿ ಏನತ್ತ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡೇನಿ ನಾನಾ ದೊಡ್ಡವ ಇವ್ ಮಾಡೋದಾಗ ಹೆಂಗಾಲ ಐತಿ ಮಾಸ್ತರ ಏನೋ ಒಂದ್ ಕೆಟ್ಟ ಟೈಮ್ ಇವನ್ ಮ್ಯಾಗಿನ ಒಂದು ಉದಾಹರಣೆ ಹೇಳ್ಬೇಕಾಗೈತಿ ಇವ ಮನಿಗ್ ಹೋಗ್ಬಿಡ್ದ ಇವ್ರ ಅಪ್ಪ ಸತ್ತಿದ್ದ ಮನ್ಯಾಗ ಇವ್ರ ಅಪ್ಪ ಸತ್ತಿದ್ದ ಗಂಡ ಹಾಡವನ ಅಪ್ಪ ನಮ್ಮ ಮಾಸ್ಯಾಳ ಊರಾಗ ಬಂದ ಹಾಡ್ಕಿ ಒಂದು ಬಾಳ ಚಂದ ಮಾಡಿ ಹೋಗಿದ್ದಲ್ಲ ಹೌದೌದ್ರಿ ಏ ಕಣದಾಳ ಭೀಮನ ಅಪ್ಪ ಸತ್ತಾನತ್ತ ನಡ್ರಿ ಮಾತಾಡಿಸಿ ಬರೋ ಹುಡುಗ ಬಾಳ ಅಳ್ಳಾಕತ್ತಿದತ್ತ ಕಣದಾಳದಾಗ ಹೋದ್ರ ಎಲ್ಲ ಮಾತಾಡಿಸಿ ಬರ್ತಾನ ತಿಳಿ ಕ್ಲೋಸರ್ ಗಾಡಿ ಮಾಡ್ಕೊಂಡು ಏನಾತು ಇವ್ ಹೋಗುಡ್ದ ಹಾಡ್ಯಾಡ್ಕೊಂಡು ಅಳ್ಳಾಕತ್ತಿದ್ದ ನಮ್ಮ ದೈವದವ್ರ ಏನ್ ಹೇಳ್ರು ಏನ್ ಹೇಳ್ತಾರ ದೈವದವ್ರ ಇವ್ರಂದ್ರು ಏನತ್ತಾರಿ ಅಲ್ಲೋ ತಮ್ಮ ಮತ್ತ ಸಾವ ಕೇಡ ಅಂತೂ ಎಲ್ಲಾರಿಗೂ ಬಿಟ್ಟದಿಲ್ಲ
ಎಲ್ಲಿಲ್ಲ ಸಾವ ಕೇಡ ಎಲ್ಲಾರ ಮನ್ಯಾಗ ಇದ್ದದಪ್ಪ. ನಿಮ್ಮ ಅಪ್ಪ ಸತ್ರ ಏನಾತು ಲಕ್ಷ್ಮಣ? ಹೌದೌದು. ನಿಮ್ಮ ಅಪ್ಪ ಸತ್ರ ಏನಾತ? ನಾವ ನಿಮ್ಮ ಅಪ್ಪ ತಿಳ್ಕೊಲ್ಲ, ನಾವ ನಿಮ್ಮ ಅಪ್ಪ ತಿಳ್ಕೊ. ಅವಾಗ ಗಪ್ಪ ಕೊಂಡ್ರ ಅಂದ್ರು ಇವ ಗಪ್ಪ ಕೂತ. ಗಪ್ಪ ಅದ. ಮುಂದ ಏನಾತ? ಮುಂದ ಮನಿ ಒಳಗ ಜನ್ಮ ಕೊಟ್ಟಿರು ತಾಯಿ ತೀರ್ಕೊಂಡಳು. ಮತ್ತ ಎಲ್ಲಾ ನಮ್ಮ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಕೂಡೆ ಹೋದ್ರು. ಹೋಗಿ ಕೇಳ್ತಾರ, ಏನತ? ಸಾವ ಕೇಳ ಯಾರಿಗೆ ಬಿಟ್ಟದಲ್ಲೋ ತಮ್ಮ? ಎಲ್ಲಾರ ಮನಿ ಒಳಗಿದ್ದದ. ನಿಮ್ಮ ತಾಯಿ ತೀರ್ಕೊಂಡ್ರ ಏನಾತ? ತಾಯಿ ತೀರ್ಕೊಂಡ್ರ ಏನಾತು? ನಾವ ನಿಮ್ಮ ತಾಯಿ ತಿಳ್ಕೊಲ್ಲ ಅನ್ನಂಟ್ಲಿ ಇವ್ ಗಪ್ಪ ಆದ. ಮತ್ತ ಗಪ್ಪ ಅದ. ಮುಂದ ಮಾಯಾದ ಹೆಣ್ತಿನ ತೀರ್ಕೊಂಡಳ್ರಿ ಮನ್ಯಾಗ. ಮಾಯಾದ ಹೆಂಡತಿ ತೀರ್ಕೊಂಡಂತೆ ಏನಾತು? ಆತು. ಗಾಡಿ ಮಾಡ್ಕೊಂಡ ಹೋದ್ರು. ತಮ್ಮ ಸಾವ ಕೇಳ ಎಲ್ಲಾರ್ಗಿ ಇದ್ದದೋ ತಮ್ಮ. ಹೌದೌದು. ಮತ್ತ ಏನೋ ಹಾಕಿದ ಟೈಮ್ ಅಟ್ಟಾಯ್ತು ತೀರ್ಕೊಂಡಳು. ಒಟ್ಟ ಮನಸ್ಸಿಗೆ ಹಚ್ಕೋಬೇಡಪ್ಪ ಗಪ್ಪ ಕುಂಡ್ರ ಅಂದ್ರು. ಇವ್ರು ಹೊಳ್ಳಿ ಬಂದ್ರು. ಹೊಳ್ಳಿ ಬಂದ 3 ತಿಂಗಳಾದ್ರು ಗಪ್ಪ ಕುಂಡ್ರವ ನೀವು ಕಣದಾಳದಾಗ. ಒಟ್ಟ ಗಪ್ಪ ಆಗವಾಲ. ಹಾಡಿ ಆಡ್ಕೊಂಡು ಅಳ್ಳಾಕ್ ಹತ್ತ. ಏನಾತು? ಯಾನೋ ಹುಡುಗ ಮಾತಾಡ್ಸಿ ಬಂದದಿವ್ ಅಂದ್ರು ಬಾಳ ಅಳ್ಳಾತೇನತ್ ಕಣದಾಳದವ. ನೋಡ್ರಿ ಈ ನಿಮ್ ಹೋಗಿ ಬರ್ನು ಅಂದ್ರು. ಹೌದೌದ್ರಿ. ಹೆಣ್ಣು ಗಂಡು ಕೂಡಿ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹೋಗಿ ಬಂದ್ರು. ಏನಾತ ಅವಾಗ? ಹೋಗಿ ಕೇಳ್ತಾರ, ಯಾಕೆ ಹೋತಮ್ಮ? ಯಾಕ? ಈಗ ಹೆಣ್ತಿ ತೀರ್ಕೊಂಡಾಳ. ಎಟ್ಟು ಅಳತ್ತಿದೇವು ಮೊನ್ನೆ ಬಂದು ಮಾತಾಡಿಸಿ ಹೋಗಿದೀವು. ಅಪ್ಪ ತೀರ್ಕೊಂಡಾಗ ಬರೇ 1 ತಿಂಗಳತ್ತಿ ಗಪ್ಪಾದಿ. ತಾಯಿ ತೀರ್ಕೊಂಡಾಗ 2 ತಿಂಗಳತ್ತಿ ಗಪ್ಪಾದಿ. ಈಗ ಹೆಣ್ತಿ ತೀರ್ಕೊಂಡಾಳ 6 ತಿಂಗಳತ್ತ ಗಪ್ಪ ಆಗವಲ್ಲಿ. ಯಾಕೋ ಹುಡುಗ ಅಂದ್ರಿ ಇವ್ರು. ಒಟ್ಟ ಗಪ್ಪ ಆಗವಲ್ಲಿ ಯಾಕ? ಇವ್ ಸುಮ್ಮ ಕುಂಡ್ರಬೇಕಲ್ಲ. ಇವ್ ಕಣದಾಳ್ದವ. ಏನ್ ಹೇಳ್ತಾನವ? ಇವ್ ಅಂದ, ಏನತಾನು? ನಮ್ಮ ಅಪ್ಪ ಸತ್ತಾಗ ಎಲ್ಲಾರು ಕೂಡಿ ಬಂದ್ರಿ. ನಿಮ್ಮ ಅಪ್ಪ ಸತ್ರ ಏನಾತ? ನಾವ ನಿಮ್ಮ ಅಪ್ಪ ಅಂದ್ರಿ ನಾ ಗಪ್ಪ ಆದಿನ್ರಿ. ಗಪ್ಪ ಆದ್ನಿ. ಮತ್ ನಮ್ಮ ಅವ್ವ ತೀರ್ಕೊಂಡಾಗ ಬಂದ್ರೆ ನಿಮ್ಮ ಅವ್ ತೀರ್ಕೊಂಡ್ರೆ ಏನತ್ತ? ನಾವ ನಿಮ್ಮ ಅವ್ವ ತಿಳ್ಕೊ ಅಂದ್ರಿ ಗಪ್ಪ ಆದಿನ್ರಿ. ಗಪ್ಪ ಆದ್ನಿ. ಈಗ ನನ್ನ ಹೆಂಡತಿ ತೀರ್ಕೊಂಡಾಳ. 1 ಸಲ ಬಿಟ್ಟು 2 ಸಲ ಕ್ಲೋಸರ್ ಗಾಡಿ ಮಾಡ್ಕೊಂಡ್ ನನ್ನ ಊರಿಗೆ ಬಂದರಿ. ಬರೇ ಬಂದವ್ರೆಲ್ಲ ಹೆಂಡತಿ ತೀರ್ಕೊಂಡ್ರ ತಮ್ಮ ಆಕಿ ಟೈಮ್ ಅಷ್ಟ ಐತತ್ತೀರಿ ಗಪ್ಪ ಕುಂಡ್ರತ್ತೀರಿ. ಅಪ್ಪ ಸತ್ತಾಗ ನಾವ ನಿಮ್ಮ ಅಪ್ಪ ಅಂದ್ರಿ. ಅವ್ ಸತ್ತಾಗ ನಾವ ನಿಮ್ಮ ಅವ್ವ ಅಂದ್ರಿ. ಇಟ್ಟು 2 ಸಲ ಆತ ನಾನು ಊರಿಗೆ ಬರತ್ತೇರಿ. ಈಗ ನಿನ್ನ ಹೆಂಡತಿ ಸತ್ರ ಏನತ್ತ? ನಾವ ನಿನ್ನ ಹೆಂಡತಿ ತಿಳ್ಕೊಳತ್ ಒಬ್ರು ಅನ್ವಾರ್ಲಿ ಅಂದಿವ. ಇವ್ ಕಾಣದಾಳದಾವ. ಇವ ಅಲ್ಲಾಕ್ ಬರ್ತೈತೇನ್ರಿ ಅಂದ್ರಿ? ಹಂಗ್ಯಾಂಗ ಬರ್ತದ? ಹಂಗ ನಾವ್ ಅವ್ ನಿಜವಾದ ಗಂಡನ ಅಲ್ಲ. ಅಲ್ಲ. ಯಾಕಂದ್ರ ಯಾಕ್ರಿ? ನಿನಗ ನಾ ಎನಿ ಟೈಮ್ ಹೆಂಡತಿ ಅಲ್ಲ. ಹಂಗ ನಿನಗೊಂದು ಭ್ರಮೆ ಆಗ್ಯದ ನಾ ಹೆಂಡತಿ ಅದನ್ನ ಹೇಳಿ. ಹಂಗ್ರಿ? ನೋಡು, ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಅದೊಳಗ ಏನಾಗ್ತದ? ನಿನಗ ತಾಯಿ ರೂಪ ತೊಡ್ತಾನ ನಾನು. ತಾಯಿ ರೂಪ ತೊಡ್ತೀರಿ. ನಿನಗ ಅಗಲ ನೀಡಿ ಕೊಡುವಂತ ಟೈಮದೊಳಗ ತಾಯಿ ರೂಪ ತೊಡ್ತಾನೆ. ಹೌದೌದ್ರಿ. ನಿನಗ ಕಷ್ಟ ಸುಖ ನನ್ನ ಮುಂದೆ ಹೇಳ್ಕೊತಿರ್ತಿಯಲ್ಲ, ಅವಾಗ ನಿಮ್ಮ ಅಪ್ಪನ ರೂಪ ತೊಡ್ತಾನೆ. ಹೌದೌದ್ರಿ. ಹೊರಗದೇನಿ ಅದು ಹೆಚ್ಚಾಗಂಟ್ಲೆ ಏನಾಗ್ತದ? ನನ್ನ ಮುಂದೆ ಬಂದು ಹೇಳ್ತಿರ್ತಿ ನೋಡ, ಅವಾಗ ನಿನ್ನ ದೋಸ್ತನ ಅವತಾರ ತೊಡ್ತಾನೆ. ಹೆಂಗ? ಕರೆ ಭೂಮಿ ತಲಿ ಮ್ಯಾಗ ಹೆಂಗತ್ ಗೊತ್ತದೇನ್ರಿ ಮಾಸ್ತರ? ಹೆಂಗ್ರಿ? ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಇದ್ದಂಗತ್ ಒಂದು ದೋಸ್ತಗ. ಹೌದೌದ್ರಿ. ಫ್ರೆಂಡ್ ಅಂದ್ರ ಎಂತಾವ್ ಇರ್ಬೇಕಾ? ತನ್ನ ಹೆಂಡತಿ ಮುಂದೆ ಹೇಳ್ಕೊಳ್ಳಾರ್ದಂತ ವಿಷಯ ತನ್ನ ಹೆಂಡತಿ ಮುಂದೆ ತನ್ನ ದೋಸ್ತನ ಮುಂದೆ ಹೇಳ್ಕೊತಿರ್ತಿರ್ಬೇಕತ್ತ. ಅದಕ್ಕಂದರ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂತ ಹೇಳಿ. ಹೌದೌದ್ರಿ. ಹಂಗ ನಿನ್ನ ದೇನೆ ಅಂತದ್ ಇಂತದ್ ಏನ ಕುತ್ತಿಗೆ ಬಂದಾಗ ಏನ್ ನನ್ನ ಮುಂದೆ ಹೇಳ್ತಿಯಲ್ಲ, ನಿನ್ನ ದೋಸ್ತನ ಅವತಾರ ತೊಳ್ತಾನ. ಹೌದೌದ್ರಿ. ನಿನಗ ಹೆಂಡತಿ ಯಾವಾಗ ಆಗ್ತನು? ಯಾವಾಗ? ಇನಕ ಲೈಟ್ ಹೋಗಿ ಲೈಟ್ ಬಂದ್ರಲೆ. ಇನಕ ಬರೇ ಒಂದು ಗಳಿಗೆ ಲೈಟ್ ಹೋಗಿ ಲೈಟ್ ಬಂದು ನೋಡ್ರಿ. ಬರೇ ಬಟನ್ ಬಂದ್ ಮಾಡಿ ಚಾಲೂ ಮಾಡ್ಲಾಕ ಇಷ್ಟ ನಿನಗ ನಾ ಹೆಂಡತಿ. ಎನಿ ಟೈಮ್ ನಿನಗ ನಾ ಹೆಂಡತಿ ಅಲ್ಲ. ಆಟಕ ಓಡಿಯಲ್ಲತ್ತ ನೀವು. ಆಟಕ್ಕ ಮತ್ತೊಂದು ಮಾತು ಹೇಳೇನ್ರಿ ಅವ್ರ ಮೇಳದ ತಾಳ್ನೆ ಮಾಸ್ತರ. ಏನತ್ತ? 8 ಪಾಲ್ನ್ಯಾಗ ಇವಂದು ಒಂಟ ಪಾಲ್ ಐತಿ. ನಾಚಿಕೆ ಬರಂಗಿಲ್ಲ ನಿಮ್ಮ ಗಂಡ ಹಾಡವ್ರಿಗೆ. ನನಕಿ ನೀ ದೊಡ್ಡವದನ್ನ ಹೇಳಿದಿ. ಇಲ್ಲಿ ಬಂದ ಆಧ್ಯಾತ್ಮಿಕ ಬಂದ ಒಂಟ ಪಾಲದ ಮತ್ ಯಾಕೆ ಹೇಳ್ತೀನಿ ನೀನು? ಯಾಕ? ನಾನು ಇಲ್ಲಿ ನಿನಗೆ 8 ಪಾಲಿನ ದೊಡ್ಡವದಿನ ಹೇಳ್ಬೇಕು. ಹೇಳ್ಬೇಕಲ್ಲ, ಕೆಲಸ ಇಲ್ಲ. ಹೆಂಗ? 8 ಪಾಲಿನ್ಯಾಗ ನೀ ಬರೇ ಒಂಟ ಪಾಲದದಿ. ನಾ ನೋಡು ಇದನ್ನ ಯಾಕಂದ್ರ ಆಧ್ಯಾತ್ಮಿಕ ಹೇಳ್ತತಿದು. ಯಾಕ? ಹೆಣ್ಣಿಗೆ 8 ಪಟ್ಟು ಕಾಮಿದ್ದಾಗ ಗಂಡಿಗೆ 1 ಪಟ್ಟು ಕಾಮಿ ಇರ್ತೈತಿ. ಹೌದೌದ್ರಿ. ನಿನಕ 7 ಪಟ್ಟು ಕಾಮಿನಾಗ ಹೆಣ್ಣು ಹೆಚ್ಚದ. ಅನಂಟ್ಲೆ ನನಗ ನಿನಗ ವಯ್ಯ ಸ್ವಲ್ಪ ಫರ್ಕ್ ಇಟ್ಟಾರ. ಯಾಕಿಟ್ಟಾರ್ರಿ? ಇವಂಗ ಹೆಂಗಾಗೈತಿ ಗೊತ್ತೇನ್ರಿ? ಲಗ್ನ ಮಾಡ್ಬೇಕಾದ್ರ ನನಗ 18, ಇವಂಗ 21. ಇವಂಗೊಂದು ಭ್ರಮೆ ಆಗ್ಯದರಿ. ಏನತ್ತ? ನಾ 21 ವರ್ಷದವನಿ, ಆಕಿ 18 ವರ್ಷ, ನನಕಿ 3 ವರ್ಷ ಸಣ್ಣಕ್ಕಿದಾಳ. ಸಣ್ಣಕ್ಕಿದಾಳು ಅಂತ ಹೇಳ್ತಾನ. ಯಾಕ ಸಣ್ಣಕ್ಕಿ ನಿಟ್ಟಾರ ಅನ್ನೋದು ನಿನಗ ಅರು ಇಲ್ಲ. ಯಾಕ ಮಾಸ್ತರ್?
18 ವರ್ಷ ಪ್ರಾಯಕ್ಕೆ ಬತ್ತಂದ್ರ ಹೆಣ್ಣಿಗೆನಲ್ಲಿ ಹಾ 8 ಪಟ್ಟು ಕಾಮ್ ಇರ್ತದ ಆಕಿಗೆ. ಇರ್ತದ 8 ಪಟ್ಟು ಕಾಮಿಗೆ 3 ವರ್ಷದ ದೊಡ್ಡದ ಗಂಡು ಹುಡುಗನ ಗಂಟು ಹಾಕ್ತಾರ ಆಕಿಗೆ. ಹೌದೌದು ಮತ್ ಜೋರ್ ಕರ್ತ ಏನಾಗ್ತದ 18 ವರ್ಷ ಐತಿ, ನಿನಗೆ 21 ವರ್ಷ ಐತಿ, ಇಟ್ಟು ಬಡದ್ಯಾಡ್ಲಕ್ ಹತ್ತಿದಿ. ಬಡ್ದೆ ಅಲ್ಲತ್ತದಿ ಒಳಗೊಮ್ಮೆ ಹಾಸಿ ಹಣಮದಿಯವ್ರ ಗುಡಿಗೆ ಹೋಗ್ಲತ್ತೀವ ಬ್ಯಾಸರಿಸಿ. ಹೋಗ್ತಾವ. ನಾ 18 ನೀ 21. ಹೌದೌದು ಜೋರ್ ಕರ್ತ ನನಗೂ 21 ನಿನಗೂ 21 ವರವಾರಿಗಿನ ಇಟ್ಟಿದ್ರಂದ್ರ ಏನಾಗ್ತಿತ್ತು? ಇವ್ ಮುಂದಿನ ಮೊಳಕಾಲ ಪಟ್ಟಿ ಹಿಂದ ಬರ್ತಿದ್ವು, ಮುಂದೆ ಉಳಿತಿದ್ದಿಲ್ಲ ಇವ. ಉಪರಾಟಿ ಉಪರಾಟಿ ತಿರುಗ್ತಿದ್ವಿ ಹಿಂಗ ಉಪರಾಟಿ. ಹಾ ನೀನು ಹೆಂಗ ಮೊದಲು ಹೆಂಗಿತ್ತು ಗೊತ್ತೇನ್ರಿ ಮಾಸ್ತರ? ಹಂಗ್ರಿ ಮೊದಲು 8 ಎತ್ತಿನ ಗಳೆ ಇತ್ತು. ಸುಮ್ಮ ಸೂಕ್ಷ್ಮ ಉದಾಹರಣೆ ಕೊಡ್ತು ನಿಮಗ, ಹೇಳ್ಲ ಬಹಳ ಬಿಚ್ಚ ಹೇಳೋದ್ರೊಳಗೆ ಏನ್ ಅರ್ಥ ಇಲ್ಲ. ಮೊದಲು 8 ಎತ್ತಿನ ಗಳೆ ಇತ್ತು, ಅವಾಗೂ ಇದ ಭೂಮಿ ಇತ್ತ. ಇದ ಭೂಮಿನ ಇತ್ತು, ಇದ ಭೂಮಿನ ಇತ್ತು, ಅವಾಗ 8 ಎತ್ತಿನ ಗಳೆ ಇತ್ತು. ಹೌದೌದ್ರಿ ಆ 8 ಎತ್ತಿನ ಗಳೆ ಸಾಕತ್ ನಡದೈತಿ ದಾಂಡಿಗೆ. 4 ಎತ್ತಿನ ಗಳೆ ಬತ್ತು, ಹೌದೌದ್ರಿ ಅವಾಗೂ ಇದ ಭೂಮಿ ಇತ್ತು. ಇದ ಭೂಮಿನ ಆ 4 ಎತ್ತಿನ ಗಳೆ ಹೋಗಿ ಆಮೇಲೆ 2 ಎತ್ತಿನ ಗಳೆ ಬತ್ತಿ ಸದ್ದ. ಈಗಾದ್ರೂ ಇದ ಭೂಮಿ ಅದ ಮಾಸ್ತರ್. ಹೌದೌದ್ರಿ ಈಗ ಎತ್ತುಗಳ ಗಳೇನು ಹೋಗೇತ್ರಿ. ಈಗ ಹೆಂಗ ಬಂದೈತಿ? ಈಗ ಇಂಜನ್ ಮೇಗಿನ ಟ್ರ್ಯಾಕ್ಟರ್ ಬಂದವ್ರಿ ಒಳಗ. ಬಂದವ್ರಲ್ಲ ಮಿಷನ್ ಭೂಮಿಯಾಗ ಸಿಕ್ಕ ವಾದ್ಯಾಡ್ಲಾಯ್ತು ಕರೆ ತಕ್ಕೋ ಅಂದೈತಿ. ಇದು ಭೂಮಿ ಕಡಿಯಾಕದು ಏನಿಲ್ಲ. ಎಂತಿಂತ ವಿಜ್ಞಾನಿಗಳು ಒಳಗ ಭೂಮಿಯಾಗ ಸಿಕ್ಕ ವಾದ್ಯಾಡ್ಲತ್ತೇವ. ವಾದ್ಯಾಡ್ಲತ್ತಾವ. ನನ್ನ ಬಡತಕ್ಕೆ ನೀ ತಡದೇನು ನನ್ನ ಕಾಲಾಗಿನ ಕರ ಹತ್ತುಟ್ಲೆ ಮಣ್ಣು ಮುಕ್ಕುವಲ್ಲೇ ನಾ ಮನಸ್ಸು ಮಾಡಿದ್ರ. ಹೌದೌದು ಸುಮ್ಮ ಹೆಂಗ ನೀ ಹೆಂಗ ಹೆಂಗ್ರಿವ ನಾ ಆಗೆ ನೀ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನತ್ತದಟ. ಶಾಂತಿ ಏನೈತಿ ಅದನ್ನ ಕೇಳಂಗಿಲ್ಲ, ಶಾಂತಿ ಕೇಳಂಗಿಲ್ಲ. ನಾ ಎಲ್ರಿ ನಾ ದೊಡ್ಡ ಮತ್ ಕಿಸ್ಗಾಲಕ್ ಹೋಗ್ಬೇಡ ನನ್ನ ಮುಂದ. ಎಲ್ಲಿ ದೊಡ್ಡವ್ ನೀನು? ಯಾವಾಗ ದೊಡ್ಡವ್ ನೀನು? ಬೇಕಲ್ಲ ದೊಡ್ಡವ್ ಎಲ್ಲಿದಿ? ಮತ್ ಹೇಳ್ತಾನ ನನಗೊಂದ್ ಮಾತ. ಏನತ್ತ? ಜೀವಾತ್ಮ ಸತ್ತಿಲ್ಲತ್ರಿ. ಸತ್ತಿಲ್ಲ ಹುಟ್ಟಿಲ್ಲ. ಸತ್ತಿಲ್ಲ ಹುಟ್ಟಿಲ್ಲ, ಜನನಿಲ್ಲ ಮರಣಿಲ್ಲ, ಹಸು ಇಲ್ಲ, ತ್ರಸ್ಯ ಇಲ್ಲ, ನಿದ್ರಾ ಇಲ್ಲ. ಬೆಂಕಿಯಾಗ ಹಾಕಿರ ಸುಡಾವ ಅಲ್ಲ, ಬೆಂಕಿಯಾಗ ಹಾಕಿರ ಸುಡಾವ ಅಲ್ಲ, ಗಾಳಿಗೆ ಹೋಗದ್ರ ಆರಾಮ ಅಲ್ಲ, ಕಂಡ ಹೈತ್ರ ನಡಗಾವ ಅಲ್ಲ ಅಂತ ಹೇಳಿ ಹೇಳ್ತಾನ. ಜೀವಾತ್ಮ ಅಂದ್ರ ಗಂಡ ಅಂತ ಹೇಳ್ತಾನವ. ಹೇಳ್ತಾನು. ನನಗೊಂದು ಸಂಶಯ ಬರ್ತದ. ಏನು ಸಂಶಯ ಬರ್ತದ? ನನ್ನಲ್ಲಿರುವುದು ಜೀವಾತ್ಮನೆ. ಹೌದೌದು ನಿನ್ನಲ್ಲಿರುವುದು ಜೀವಾತ್ಮನೆ. ಜೀವಾತ್ಮನ ಜೀವಾತ್ಮ ಗಂಡ ಐತಿ ಅಂತ ಹೇಳಿದಿ. ಹೇಳೇನು? ನನ್ನಲ್ಲಿರುವುದು ಜೀವಾತ್ಮನ, ನಿನ್ನಲ್ಲಿರುವುದು ಜೀವಾತ್ಮನ. ಮತ್ ಇವ್ ಎರಡು ಗಂಡ ಆದ್ರೆ ಇವ್ ಪರಸ್ಪರಸ್ ಲಗ್ನ ಆಗಿ ಮಕ್ಕಳ ಗಡಿತಾವ ಎರಡು ಕೂಡಿ. ಬೇಕಲ್ಲ ಚಟ ಬಿದ್ದತ್ತೇನ ಕಣದಾಳದವ್ರಿಗೆ ಗಣಸರು ಕೂಡಿ ಲಗ್ನ ಮಾಡ್ಕೊಳ್ಳೋದು. ನನ್ನಲ್ಲಿರೋದು ಗಂಡ, ನಿನ್ನಲ್ಲಿರೋದು ಗಂಡ, ಮತ್ತ ಲಗ್ನ ಹೆಂಗ ಆತಿತ್ತುಕ ಬಾಳ ಬಿರಿ ಅದು ತಮ್ಮ. ಯಾವ ನಿರಾಕಾರ? ಎಲ್ಲಿ ನಿರಾಕಾರ? ಅಲ್ಲಿ ನಿರಾಕಾರ ಇತ್ತು, ನಾ ನಿರಾಕಾರ. ಇಲ್ಲೇ ನಿರಾಕಾರ ಮಾಡಿ ತೋರ್ಸ. ಹೆಂಗ? ನನ್ನಲ್ಲಿ ಐತ್ ನೋಡಟ ಪಾವರ್, ಇಲ್ಲೇ ನಿರಾಕಾರ ಮಾಡ್ತಾನ. ಹೌದೌದ. ಒಂದು ವರ್ಷದೊಳಗ ದಿವಸ ಎಟ್ಟದಾವ? ಎಷ್ಟದಾವ್ರಿ? 365 ದಿವಸ ಅದಾವ. 365 ದಿವಸ ಅದಾವು. ಇದು ಆಧ್ಯಾತ್ಮಿಕ. 365 ದಿವಸ ಅದಾವ. ಅದಾವ್ರಲ್ಲ 365 ತುತ್ತು ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ. ಒಂದ್ ಹನಿ ರಕ್ತ ತಯಾರಾಗ್ತದ. ಅನ್ನ ಅಂದ್ರ ಸಾಕ್ಷಾತ್ ಹೆಣ್ಣಿನ ಅವತಾರ. ಅನ್ನ ಹಾಕಿ ಅನ್ನಪೂರ್ಣೇಶ್ವರಿ ಅನಸ್ಕೊಂಡಾಕಿ ನಾನು ಹೆಣ್ಣಿನ ಅವತಾರ ನಂದ. ಹೆಣ್ಣಿನ ಅವತಾರ. 365 ತುತ್ತು ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ. ಹೌದೌದ್ರಿ. 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ನಿನ್ನಲ್ಲಿ ಬಿಂದು ತಯಾರ. ಒಂದ್ ಹನಿ ಬಿಂದು ತಯಾರ. ಅಂತ 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ಚೈತನ್ಯ ತಯಾರ. ಪಕ್ಕ ಪ್ರಾಯಕ್ಕೆ ಬಂದ ಕೂತಿ ತಾಯಿ ತಂದೆ ವಿಚಾರ ಮಾಡ್ತಾರ. ಏನ್ ವಿಚಾರ ಮಾಡ್ತಾರ? ಮಗಾರೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಕಾಗಾಳಿ ತರ್ತಾನ ಕಣದಾಳದವ್ ಮನಿಗೆ. ಮಂದಿ ಹೊಲ ಅಂದ್ರ ತಿಳಿದಿರ್ಬೇಕ್ರಲ್ಲ, ಅದು ಜಲ್ದಿ ತಿಳಿತದ್ರಿ. ಆಹಾ, ಯಾಕಂದ್ರ ಮಂದಿ ಹೊಲ ಮೇದ ಮಗ ಏನ್ರಿ ದಿನನಿತ್ಯ ಕಾಗಾಳಿ ತಂದಗಿಂದ ನನ್ನ ಮನೆಗೆ ಹೇಳಿ ಏನ್ ಮಾಡ್ತಾರ? ಅವಾಗ ನನ್ನ ಹುಡುಕ್ಯಾಡಿ ತಂದ ನಿನ್ನ ಕೊಳ್ಳ ಗಂಟ್ ಹಾಕ್ಯಾರ. ಆ ಏನು 365 ಬಿಂದು ಕರಿಗೆ ಒಂದ್ ಹನಿ ಚೈತನ್ಯ ತಯಾರಾಗಿತ್ತಲ್ಲ ನಿನ್ನಲ್ಲಿ. ನಿನ್ನಲ್ಲಿದ್ದಾಗ ಬರೇ ಒಂದ್ ನೀರಿನ ಆಕಾರ ಇತ್ತದು. ಒಂದ್ ನೀರಿನ ಆಕಾರ. ನೀರಿನ ಆಕಾರ ಅಂದ್ರೆ ಹೆಂಗ? ಕೈ ಆಗಿಲ್ಲ, ಕಾಲಾಗಿಲ್ಲ, ಕಣ್ಣಾಗಿಲ್ಲ, ಮೂಗಾಗಿಲ್ಲ, ಬಾಯಾಗಿಲ್ಲ, ನಾಲಿಗೆ ಆಗಿಲ್ಲ, ಅದಕ್ಕೆ ರೂಪ ಬಂದಿಲ್ಲ. ರೂಪ ಬಂದಿಲ್ಲ. ಕೈಯ ಕಣ್ಣ ಕಾಲ ಮೂಗ ಕಿವಿ ಏನೇನೂ ಆಗಿಲ್ಲ. ಏನೂ ಆಗಿಲ್ಲ. ನಿನ್ನಲ್ಲಿದ್ದಾಗ ಬರೇ ಒಂದ್ ನೀರ, ಒಂದ್ ನೀರಿನ ಆಕಾರ. ಯಾವಾಗ ನನ್ನ ಕಟ್ಟುಕೊಂಡು ಯಾವಾಗ ನಾ ಬಂದ ನೀವು ನಿನ್ನ ತ್ಯಾಕ ಅವಾಗ ನಿನ್ನಲ್ಲಿರುವಂತ ಬರೇ ಒಂದ್ ನೀರ ನನ್ನ ಗರ್ಭದೊಳಗೆ ಯಾವಾಗ ಬಂದ ಮಿಲನ ಆಗಿ ಕುಡ್ಕೊಂಡದ ನೋಡ. ಅವಾಗ ಏನಾತು? ಕೈ ಆತ, ಕಾಲಾತ, ಕಣ್ಣಾತ, ಮೂಗಾತ, ಕಿವಿ ಆತ, ಶರೀರ ತಯಾರಾತ. ನೀ ದೊಡ್ಡವಿದ್ಲೆ ನಿನ್ನಲ್ಲಿ ಯಾಕಾಗ್ಲಿಲ್ಲ ಅದು? ನಿಮ್ಮಲ್ಲಿ ಆಗ್ಬೇಕಲ್ಲ ಅದ. 6 ತಿಂಗಳು ನಾ ಬಸರಿದ್ರ 3 ತಿಂಗಳು ನೀ ಬಸರದಿ ನನಕಿ ಮುಂಚೆ. ಇವನ್ ಯಾರು ಬಸರು ಮಾಡಿರ್ತಾರ?
ಇಲ್ಲ ಹಾ ನನಕಿಂತ ಮುಂಚೆ ನಿನ್ನಲ್ಲಿ ಮೆಟ್ಟು ಮಾಡೈತಿ ಅದ ಹಾ ಮೆಟ್ಟ ಮಾಡ್ಯದ ನಿನ್ನಲ್ಲಿ ಯಾಕ ರೂಪ ಬರ್ಲಿಲ್ಲ ಅದಕ್ಕೆ ಬರ್ಬೇಕಾಗಿತ್ಲ ರೂಪ ನನ್ನಲ್ಲಿ ಬಂದ ಬಳಕ ನೋಡು ಹಾ ಕೋಳಿ ತತ್ತಿ ಹಾಕ್ತತಿ ಹೆಂಗ ಕೋಳಿ ತತ್ತಿ ಹಾಕಿದ ಮೇಲೆ ಮರಿ ತಯಾರಾಗ್ಬೇಕಾದ್ರ ಮತ್ ಹೊಳಿ ಕೋಳಿನ ಕುಂಡ್ರಬೇಕಾಗ್ತತಿ ಹುಂಜ ಕುಂಡ್ರಲಾಕ್ ಬರಂಗಿಲ್ಲ ಅಲ್ಯಾಂಗ ಕುಂಡ್ರದತಿ ಹುಂಜ ಇದು ಮತ್ತೊಂದ್ ಏನೈತಿ ಅಂತ ಮತ್ತೊಂದು ಕೋಳಿನ ಹುಡುಕುದಿದ್ ಆ ಕಡೆ ಈ ಕಡೆ ಮರಿಯಾಗಿ ಕಡಿಯಾಕಾಗುತ್ತಕ ಹಾ ಇವ್ರದ್ ಹೆಂಗ ಇವ್ರದ್ ಹೆಂಗ ತಮ್ಮ ಬಿರಿ ಐತಿ ಯಾವಾರ ನಾಜರ್ಕರ್ ಮನಸ್ಸು ಮಾಡಿದಾರ ಏನಾಗ್ತದ ಒಂದ ಮಾತ್ ಹೇಳಿ ನಿನಗನ ನಿನಗ ಹೋಗುತ್ನ್ಯಾಗ ಬಸ್ ಚಾರ್ಜ್ ಕುಡುಗುಡ್ಲಾಕಿಲ್ಲ ಇದು ಮಸೀಬನಳ ಮರಿ ನಾ ಮನಸ್ಸು ಮಾಡಿದ್ರ ಸುಮ್ಮ ಏನೋ ನಡದದಿ ನಡಿ ನಿನ್ನ ಬ್ಯಾಳಿ ಬೇಸ್ಕೊಂಡ ಎಲ್ಲಿ ನೀ ದೊಡ್ಡ ಮದಿ ಯಾವಲ್ಲಿ ದೊಡ್ಡವ ನೀನು ಅದ ಏನ್ ನಿನ್ನಲ್ಲಿ ಮನಿ ಮೆಟ್ಟ ಮಾಡಿತ್ತು ನೋಡ ಅದ್ ಹೆಂಗಿದವಾಗ ಇವ ಹೆಂಗಿದ್ದ ಅಲ್ಲಿಗೆ ಇಲ್ಲಿ ಕುಸ್ತಿ ಪೈಲ್ವಾನ ಹಾ ಅಲ್ಲಿಗೆ ಇಲ್ಲಿಗೆ ದಡಿಸಿ ಆಳಿತ್ತಿದು ದಾಡ್ಸಿ ಆಡಿದ್ದ ಯಾವಾಗ ನಾ ಬಂದ ನೋಡ ಅವಾಗ ಏನಾತಿ ಇವಂಗ ಹಾದಿ ದಂಡಿಗೆ ಈಗ ಸದ್ದ ಕಬ್ಬಿನ ಹಾಲು ತೆಗಿಲತ್ತಾರ ಗೊತ್ತೇನ್ರಿ ತೆಗಿಲತ್ತಾರಲ್ಲ ಒಳಗ್ ಕಬ್ಬ ಹಾಕಾಗ್ರೆ ಕಬ್ಬ ಅಗದಿ ನೀಟ ಇರ್ತೈತಿ ರಸ ತುಂಬ್ಕೊಂಡ ಹಾ ಆ ಕಬ್ಬ ಗಾನಿನೊಳಗ್ ಹಾಕಿ ತೆಗದ ಮೇಲೆ ಹೆಂಗ ಬರ್ತೈತಿ ಹೊರಗ ಸಿಬಿಕಿ ಹಿಪ್ಪಿಯಾಗಿ ಬರ್ತೈತಿ ಅಲ್ಲ ಹಂಗ ನಾ ನಿನ್ನ ಮನಸ್ಸು ಮಾಡ್ರೆ ಹಿಪ್ಪಿ ಮಾಡ್ಬೋದು ನಾ ಮನಸ್ಸು ಮಾಡ್ರೆ ಕಬ್ಬಿನಂಗ ಇಡಬಹುದು ಹೌದೌದ ಸಮ ಇಟ್ರ ಮ್ಯಾಲ ಸುಮ್ಮ ಮುಚ್ಚಿಕೊಂಡು ಹಾಡಿಕೆ ಮಾಡ